ಶ್ರೀ ಮಹಾಲಿಂಗೇಶ್ವರ ದೇವಾಯ ನಮಃ. ಭೋಜನಾಗ್ರೇ ಸದಾಪತ್ಯಂ ಲವನಾರ್ದ್ರಕ ಭಕ್ಷಣಂ. ಊಟ ಯಾವ ರೀತಿ ಮಾಡಬೇಕು, ಏನೋ ಟೈಮ್ ಆಗಿದೆ ಅಂತ ಊಟ ಮಾಡೋದಲ್ಲ, ಅಥವಾ ಹಸಿವಾಗಿದೆ ಏನೋ ಒಂದು ಇದೆ ತಿನ್ನಬೇಕು ಅಂತ ತಿನ್ನೋದಲ್ಲ. ಅದಕ್ಕೆ ಅದರದೇ ಆದ ಒಂದು ನಿಯಮ ಇದೆ, ಅದನ್ನು ನಾವು ಫಾಲೋ ಮಾಡಬೇಕು. ಸೊ ಈ ಒಂದು ಶ್ಲೋಕ ಹೇಳುವ ಪ್ರಕಾರ ಭೋಜನಾಗ್ರೇ ಸದಾಪತ್ಯಂ ಲವನಾರ್ದ್ರಕ ಭಕ್ಷಣಂ. ಸೊ ಊಟ ಮಾಡೋಕ್ಕಿಂತ ಮುಂಚೆ ಅರ್ಧ ಚಮಚೆಯಷ್ಟು ಹಸಿ ಶುಂಠಿ, ಅದಕ್ಕೆ 2 ಪಿಂಚಷ್ಟು 2 ಚಿಟಿಕೆಯಷ್ಟು ಸೈಂಧವ ಉಪ್ಪನ್ನು ಮಿಕ್ಸ್ ಮಾಡಿ ತೆಗೆದುಕೊಳ್ಳಬೇಕು. ಇದನ್ನು ತೆಗೆದುಕೊಳ್ಳೋದ್ರಿಂದ ಆಗುವ ಲಾಭಗಳೇಂತ ಅಗ್ನಿ ಸಂದೀಪನಂ ಅಂದರೆ ಜೀರ್ಣ ಕ್ರಿಯೆ ಚೆನ್ನಾಗಾಗುತ್ತೆ. ಸೊ ಹಸು ಚೆನ್ನಾಗಿ ಸ್ಟಾರ್ಟ್ ಆಗುತ್ತೆ. ಕುತ್ತಿಗೆ ಹಾಗೂ ಕಂಠ ಶುದ್ಧೀಕರಣ. ಸೊ ಅಗ್ನಿ ಸಂದೀಪನ ಹಸು ಚೆನ್ನಾಗಾಗುತ್ತೆ, ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ, ಜೊತೆಗೆ ಕಂಠ ಹಾಗೂ ನಾಲಿಗೆ ಶುದ್ಧಿ ಆಗುತ್ತೆ. ಸೊ ನೀವು ನೋಡಿರ್ಬೋದು, ಕಂಠದಲ್ಲಿ ಕಫ ಕೂತಂಗೆ ಆಗ್ಬೋದು, ಅಥವಾ ನಾಲಿಗೆ ತೆಗೆದು ನೋಡಿದಾಗ ನಾಲಿಗೆ ಮೇಲೆ ಬಿಳಿ ಕಲರ್ ಒಂದು ಲೇಯರ್ ಕ್ರಿಯೇಟ್ ಆಗಿರುತ್ತೆ. ಸೊ ಈ ಥರ ನಾವು ಔಷಧಿ ತಗೊಳ್ಳೋದ್ರಿಂದ, ಹಸಿ ಶುಂಠಿ ಹಾಗೂ ಸೈಂಧವ ಲವಣವನ್ನು ತಗೊಳ್ಳೋದ್ರಿಂದ ಈ ರೀತಿ ಲೇಯರನ್ನು ಕ್ಲಿಯರ್ ಆಗುತ್ತೆ. ಸೊ ಹಸು ಚೆನ್ನಾಗಾಗುತ್ತೆ, ರುಚಿ ಹೆಚ್ಚಾಗುತ್ತೆ. ಸೊ ನಾವು ಕಂಠ ಹಾಗೂ ನಾಲಿಗೆ ಶುದ್ಧಿ ಇಲ್ಲದೇ ಏನೇ ತಿಂದ್ರೂ ಆ ಆಹಾರ ನಮಗೆ ರುಚಿ ಆಗುವುದಿಲ್ಲ. ನಿಮ್ಮ ನಾಲಿಗೆ ಶುದ್ಧ ಇದೆಯಾ, ಅಥವಾ ನಿಮ್ಮ ನಾಲಿಗೆಯ ಬಣ್ಣ ಯಾವ ರೀತಿ ಇದೆ ಪರೀಕ್ಷಿಸಿಕೊಳ್ಳಿ, ಕಮೆಂಟ್ ಮಾಡಿ. ಅದಕ್ಕೆ ಬೇಕಾಗುವ ಸಲಹೆಯನ್ನು ನಾನು ನಿಮಗೆ ಕೊಡ್ತೀನಿ.